ಕನ್ನಡ ಚಿತ್ರಗಳು ರಿಲೀಸ್ ಆಗಿ ತನ್ನ ಅಬ್ಬರವನ್ನ ಅಬ್ಬರಿಸಿತ್ತು. ಈ ಎರಡೂ ಚಿತ್ರಗಳ ಅಬ್ಬರದ ಮಧ್ಯೆ ಡೆವಿಲ್ ಚಿತ್ರದ ಕತೆ ಏನಾಗಿದೆ? ಸ್ಯಾಕ್ನಿಲ್ ವರದಿ ಸೇರಿದ್ರೆ ಸಿನಿಮಾದ ಗಳಿಕೆ ಸರಿಸುಮಾರು 37 ಕೋಟಿ ರೂಪಾಯಿಯನ್ನ ದಾಟಲಿದೆ. 12.30 ಕೋಟಿಯನ್ನ ಇದೀಗ 45 ಕಲೆಕ್ಷನ್ ಮಾಡ್ಕೊಂಡಿರುವಂತದ್ದು. ಈ ಎರಡೂ ಚಿತ್ರಗಳ ಅಬ್ಬರದ ಮಧ್ಯೆ ಡೆವಿಲ್ ಕಲೆಕ್ಷನ್ ಎಲ್ಲೋ ಒಂದು ಕಡೆ ಡಲ್ ಆಯ್ತು ಅಂತ ಅನ್ಸುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಈ ಡಿಸೆಂಬರ್ ತಿಂಗಳು ಒಂಥರ ಎಲ್ಲಾರ್ಗೂ ಹಬ್ಬದ ಊಟವನ್ನ ಬಡಿಸಿದೆ ಅಂದ್ರೂ ಸುಳ್ಳಾಗಲ್ಲ. ಯಾಕಂದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಕನ್ನಡ ಚಿತ್ರಗಳು ರಿಲೀಸ್ ಆಗಿ ತನ್ನ ಅಬ್ಬರವನ್ನ ಅಬ್ಬರಿಸಿತ್ತು. ಇನ್ನು ಇತ್ತೀಚೆಗೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಸುದೀಪ್ ಅಭಿನಯದ ಮಾರ್ಕ್ ಹಾಗೂ ಮಲ್ಟಿ ಸ್ಟಾರ್ ಸಿನಿಮಾ 45 ಸಿನಿಮಾ ಕ್ರಿಸ್ಮಸ್ ಪ್ರಯುಕ್ತ ಡಿಸೆಂಬರ್ 25ರಂದು ರಿಲೀಸ್ ಆಗಿದ್ವು. ಎರಡೂ ಸಿನಿಮಾಗಳು ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ನ ಪಡ್ಕೊಂಡಿತ್ತು. ಈ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ಕಲೆಕ್ಷನ್ ಕೂಡ ಇದೀಗ ಮಾಡ್ಕೊಂಡಿದೆ. ಈ ಎರಡೂ ಚಿತ್ರಗಳು ಸೋಮವಾರವೂ ಸಹ, ಅಂದ್ರೆ ಒಂದು ವಾರ ಕಳೆದ ಮೇಲೆ ಕಲೆಕ್ಷನ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಮಾತಿದೆ. ಆದ್ರೆ ಈ ಎರಡೂ ಚಿತ್ರಗಳು ಸಹ ಸೋಮವಾರವೂ ಸಹ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡಿದೆ. ಆದ್ರೆ ಈ ಎರಡೂ ಚಿತ್ರಗಳ ಅಬ್ಬರದ ಮಧ್ಯೆ ಡೆವಿಲ್ ಚಿತ್ರದ ಕತೆ ಏನಾಗಿದೆ, ಈ ಚಿತ್ರದ ಒಟ್ಟಾರೆ ಗಳಿಕೆ ಏನಾಗಿದೆ, ಇವೆಲ್ಲವನ್ನು ಸಹ ನೋಡ್ತಾ ಹೋಗೋಣ. ಇನ್ನು ಕ್ರಿಸ್ಮಸ್ ಸಂಭ್ರಮ 25ನೇ ತಾರೀಕು ರಿಲೀಸ್ ಆದಂತಹ ಮಾರ್ಕ್ ಗಳಿಕೆ, ಅಂದ್ರೆ ಮಾರ್ಕ್ ಸಿನಿಮಾ 4 ದಿನಕ್ಕೆ ಸರಿಸುಮಾರು 35 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡಿದೆ ಎಂದು ಇದೀಗ ಚಿತ್ರತಂಡದವರೇ ಹೇಳ್ಕೊಂಡಿದ್ದಾರೆ. ಈ ಚಿತ್ರದ ಮೊದಲ ದಿನ 15 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಎನ್ನಲಾಗ್ತಾ ಇದೆ. ಇನ್ನು ಚಿತ್ರ ಸೋಮವಾರವೂ ಸಹ ಕೋಟಿಗಳಲ್ಲೇ ಇಂದಿಗೂ ಸಹ ಗಳಿಕೆಯನ್ನ ಮಾಡ್ಕೊಂಡಿದೆ. ಇನ್ನು ಸೋಮವಾರದ ಕಲೆಕ್ಷನ್ ಸುಮಾರು 1.5 ಕೋಟಿ ರೂಪಾಯಿ ಗಳಿಸಿದೆ ಎಂದು ಸ್ಯಾಕ್ನಿಲ್ ಸಹ ಇದೀಗ ವರದಿಯನ್ನ ನೀಡಿರುವಂತದ್ದು. ಇನ್ನು ಚಿತ್ರತಂಡ ನೀಡಿದಂತಹ 4 ದಿನಗಳ ಕಲೆಕ್ಷನ್ ಹಾಗೂ ಸೋಮವಾರದ ಸ್ಯಾಕ್ನಿಲ್ ವರದಿ ಸೇರಿದ್ರೆ ಸಿನಿಮಾದ ಗಳಿಕೆ ಸರಿಸುಮಾರು 37 ಕೋಟಿ ರೂಪಾಯಿಯನ್ನ ದಾಟಲಿದೆ. ಇದು ನಿಜಕ್ಕೂ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಗಳಿಕೆ ಆಗಿರುವಂತದ್ದು. ಇನ್ನು ಸ್ಯಾಕ್ನಿಲ್ ಪ್ರಕಾರ ಮಾರ್ಚ್ ಚಿತ್ರದ ಮೊದಲ 5 ದಿನದ ಗಳಿಕೆಯನ್ನ ನೋಡೋದಾದ್ರೆ ಮೊದಲ ದಿನ 15.9 ಕೋಟಿ, ಎರಡನೇ ದಿನ 3.2 ಕೋಟಿ, ಇನ್ನು ಮೂರನೇ ದಿನಕ್ಕೆ ಬಂದ್ರೆ 3.2 ಕೋಟಿಯನ್ನ ಮಾರ್ಕ್ ಚಿತ್ರತಂಡ ತನ್ನ ಬಾಕ್ಸ್ ಆಫೀಸ್ಗೆ ಸೇರಿಸಿಕೊಂಡಿರುವಂತದ್ದು. ಇನ್ನು 4ನೇ ದಿನ 3.4 ಕೋಟಿ ಆದ್ರೆ 5ನೇ ದಿನ 1.15 ಕೋಟಿಯನ್ನ ತನ್ನ ಗಳಿಕೆಯಲ್ಲಿ ಮಾಡ್ಕೊಂಡಿದೆ. ಇದು ಒಟ್ಟು ಅಂದಾಜು ನೋಡೋದಾದ್ರೆ 26.85 ಕೋಟಿ. ಹೀಗೆ ಹತ್ತತ್ರ 5 ದಿನಗಳಲ್ಲಿ ಬರೋಬ್ಬರಿ 26 ಕೋಟಿಯನ್ನ ಮಾರ್ಕ್ ಇದೀಗ ಕೊಳ್ಳೆಯನ್ನ ಹೊಡೆದಿರುವಂತದ್ದು. ಇಂದು ಕೂಡ ಚಿತ್ರ ಅಂದ್ರೆ ಮಾರ್ಕ್ ಚಿತ್ರ ಇವತ್ತೂ ಸಹ ಮಂಗಳವಾರ ಇವತ್ತು ಸಹ ಉತ್ತಮವಾದ ಪ್ರದರ್ಶನವನ್ನ ಕಾಣುವಂತಹ ವಿಶ್ವಾಸವನ್ನ ಗಾಂಧಿನಗರದಲ್ಲಿ ಕಂಡಿರುವಂತದ್ದು. ಇನ್ನು ಚಿತ್ರತಂಡ ಹೇಳಿಕೊಂಡಂತೆ ಇನ್ನು ಸ್ಯಾಕ್ನಿಲ್ ವರದಿಯನ್ನ ನೋಡೋದಾದ್ರೆ ಮಾರ್ಕ್ ಚಿತ್ರತಂಡ ಬರೀ ಸ್ಯಾಕ್ನಿಲ್ ವರದಿ ಅಷ್ಟೇ ಅಲ್ಲ, ಇನ್ನು ಹೆಚ್ಚಿನ ಕ್ರಾಸ್ ಕಲೆಕ್ಷನ್ ನೋಡೋದಾದ್ರೆ ಇನ್ನು ಅತಿ ಹೆಚ್ಚು ಗಳಿಕೆ ಮಾಡಿದೆ ಅಂತಾನೆ ಹೇಳ್ಬೋದು. ಆ ಪೈಕಿ ಮೊದಲ ದಿನ 15 ಕೋಟಿಗೂ ಅಧಿಕ ಹಣವನ್ನ ಮಾರ್ಕ್ ಗಳಿಸಿದ್ದು ಚಿತ್ರದ 5 ದಿನದ ಒಟ್ಟಾರೆ ಗಳಿಕೆ 26 ಕೋಟಿ ಆಗಿದೆ. ಒಟ್ಟಿನಲ್ಲಿ ಸದ್ಯ ಮಾರ್ಕ್ ಸೋಮವಾರದ ಪರೀಕ್ಷೆಯಲ್ಲೂ ಸಹ ಪಾಸ್ ಆಗಿದ್ದು ಈ ವಾರಾಂತ್ಯದವರೆಗೆ ಎಷ್ಟು ಹಣವನ್ನ ಚಿತ್ರ ಗಳಿಸುತ್ತೆ ಎನ್ನುವುದನ್ನ ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿದೆ. ಇನ್ನು ಅದೇ ರೀತಿಯಾಗಿ ಕ್ರಿಸ್ಮಸ್ ಸಂಭ್ರಮದಲ್ಲಿ ರಿಲೀಸ್ ಆದಂತಹ 45 ಒಟ್ಟಾರೆ ಆ ಚಿತ್ರದಲ್ಲಂತೂ ಒಂದು ಸ್ಟಾರ್ ಕಾಸ್ಟೇ ಇರುವಂತದ್ದು. ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ರಾಜವಿ ಶೆಟ್ಟಿ ಆಗಿರ್ಬೋದು, ಇನ್ನು ನಿರ್ದೇಶನ ಮಾಡಿರುವಂತಹ ಅರ್ಜುನ್ ಜನ್ಯ ಆಗಿರ್ಬೋದು, ಒಂದು ಸ್ಟಾರ್ ಕಾಸ್ಟೇ ಇದೆ. 45 ಸಿನಿಮಾದ ಕಲೆಕ್ಷನ್ ನೋಡೋದಾದ್ರೆ ಈ ಸಿನಿಮಾ ಕೂಡ ಉತ್ತಮವಾದ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ. ಚಿತ್ರತಂಡದ ಸಿನಿಮಾದ ಗಳಿಕೆ ಬಗ್ಗೆ ಯಾವುದೇ ರೀತಿ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಚಿತ್ರತಂಡ. ಆದ್ರೆ ಸ್ಯಾಕ್ನಿಲ್ ವರದಿ ಏನಿದೆ ಅದ್ರ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮೊದಲನೇ ದಿನ 5.5 ಕೋಟಿ, ಎರಡನೇ ದಿನ 2 ಕೋಟಿ, ಮೂರನೇ ದಿನ 1.95 ಕೋಟಿ, ನಾಲ್ಕನೇ ದಿನ 2 ಕೋಟಿ, 5ನೇ ದಿನ 0.85 ಕೋಟಿಯನ್ನ ಈ ಚಿತ್ರ ಗಳಿಕೆ ಮಾಡ್ಕೊಂಡಿದೆ. ಇನ್ನು ಒಟ್ಟಾರೆ 5 ದಿನದ ಕಲೆಕ್ಷನ್ ನೋಡೋದಾದ್ರೆ 12.30 ಕೋಟಿಯನ್ನ ಇದೀಗ 45 ಕಲೆಕ್ಷನ್ ಮಾಡ್ಕೊಂಡಿರುವಂತದ್ದು. ಇನ್ನು ಈ ಎರಡೂ ದೊಡ್ಡ ಸಿನಿಮಾಗಳ ನಡುವೆ ಡೆವಿಲ್ ಕೂಡ 2 ವಾರ ಹಿಂದೆ ಮುಂದೆ ರಿಲೀಸ್ ಆಗಿತ್ತು. ಇದ್ರ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದ್ರೆ ಈ ಎರಡೂ ಚಿತ್ರಗಳ ಅಬ್ಬರದ ಮಧ್ಯೆ ಡೆವಿಲ್ ಕಲೆಕ್ಷನ್ ಎಲ್ಲೋ ಒಂದು ಕಡೆ ಡಲ್ ಆಯ್ತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಭಾನುವಾರ ಡೆವಿಲ್ ಚಿತ್ರ 21 ಲಕ್ಷ ರೂಪಾಯಿನ ಗಳಿಕೆ ಮಾಡಿತ್ತು. ಆದ್ರೆ ಸೋಮವಾರ ಸಿನಿಮಾದ ಕಲೆಕ್ಷನ್ ನೋಡೋದಾದ್ರೆ 7 ಲಕ್ಷ ರೂಪಾಯಿಗೆ ಕುಸಿದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾದ ಕಲೆಕ್ಷನ್ ಮತ್ತಷ್ಟು ಕುಸಿಬಹುದು
ಅನ್ನುವ ಚಾನ್ಸ್ ಕೂಡ ಎಲ್ಲರಲ್ಲೂ ಸಹ ಕಂಡು ಬರ್ತಾ ಇರುವಂತದ್ದು. ಇನ್ನು ಚಿತ್ರದ ಒಟ್ಟಾರೆ ಗಳಿಕೆ ನೋಡೋದಾದ್ರೆ 34 ಕೋಟಿ ರೂಪಾಯಿ ಆಗಿದೆ ಎಂದು ಸ್ಯಾಕ್ವಿಲ್ ಸಹ ಇದೀಗ ವರದಿಯನ್ನ ಹೇಳಿರುವಂತದ್ದು. ಈ ಎರಡು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಚಿತ್ರಗಳ ನಡುವೆ ಡೆವಿಲ್ ಎಲ್ಲೋ ಒಂದು ಕಡೆ ಡಲ್ ಆಗ್ತಾ ಇದೆ. ಇನ್ನು ಮುಂಬರುವಂತಹ ದಿನಗಳಲ್ಲಿ ಆಲ್ರೆಡಿ ಮೈಸೂರಲ್ಲಿ ನೋಡಕ್ ಹೋದ್ರೆ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಮೂವಿನ ತೆಗ್ದಾಕಿರುವಂತದ್ದು. ಈ ತರ ಅಂದ್ರೆ ಕಲೆಕ್ಷನ್ ಕೂಡ ಒಂದು ಲೆವೆಲ್ ಅಲ್ಲಿ ಎಲ್ಲೋ ಕಮ್ಮಿ ಆಗ್ತಾ ಬರ್ತಾ ಇರೋದ್ರಿಂದ ಡೆವಿಲ್ ಕತೆ ಮುಂದೆ ಏನಾಗಬಹುದು, 45 ಹಾಗೂ ಮಾರ್ಕ್ ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿಬಹುದು, ಇವೆಲ್ಲವನ್ನು ಸಹ ಮುಂಬರುವ ದಿನಗಳಲ್ಲಿ ನೋಡ್ಬೇಕಾಗಿರುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.